ಏನು ಮಾಡಕತ್ತಾನ ಇಲ್ಲಿ? ಯಾಕೋಣ ಏನೋ ಮಾಡಕತ್ತೀಯಲ್ಲ? ಚಾವಿ ಕಳ್ಬಿಡತ್ ಬರೋಣ. ಚಾವಿ ಕಳ್ಬಿಡತ್ತೇನ? ಏನು ದೊಡ್ಡ ತಿಡೋ ಮರ ತುತ್ ಕಿತ್ತಿದ್ರೆ ಆತದ ಇಲ್ಲೊಂದು. ಆಯ್ತಾ ಚಲ ಮಾಡ್ಕೊಂಡು ಹೋಗು. ಚಲ ಮುಸಲಾಪುರದಾಗ ಹೋಗಿ ಜಲ್ದಿ ಕೀಲಿ ಮಾಡಿಸಿಗೆ. ನಾನು ತಗೊಂಬರ ಅದ ಅವ ನಂದನ್ನಲ್ಲ ಬೈಕ್. ಮರಯ ಪೆಟ್ರೋಲ್ ಗಾಡಿ ನಿಂತಂತ ಪೆಟ್ರೋಲ್ ತರಕ್ ಹೋಗಿದ್ದ ಅಂಗಡಿ ಪೆಟ್ರೋಲ್ ಗೊತ್ತಾಗಲ್ಲ ನಿನಗ? ಎಲ್ಲೋ ಮರ ಆತ ಏನಂದ ನಂದ್ರಿ ಬೈಕ್ ಚಾವಿ ಕಳ್ದ ಅಂದ್ಬಿಟ್ಟ ನಾನು ಸ್ವಿಚ್ ಕಿತ್ತು ಕೊಟ್ಬಿಟ್ಟೆ. ನಿಮ್ನ ಅವ್ರು ನೋಡಿದ್ರೆ ಡೌಟ್ ಬರ್ತೈತಿ ಬಾ ನಾಲ್ಕು ಮಂದಿ ನಾನು ನನ್ನ ಕಳ ಮಾಡಿ ಅವ ಯಾರ ಮರ ಗೊತ್ತೇ ಅಲ್ಲ ನನಗೆ. ನೀನ್ ಯಾಕೆ ಹೋಗಿ ಕೊಡಕತ್ತಿ? ನೀನ್ ಕೈ ಹಂಗಿ ಬಿಡು ಫಸ್ಟ್ ಕೈ ಬಿಡು ಹಂಗಿ ಬಿಡು ಹಂಗಿ ಬಿಡು ಮಾತಾಡಿಲ್ಲ ನೋಡಿ ಪೆಟ್ರೋಲ್ ತರಕ ಅವ ಯಾರು ನನಗೆ ಹೆಂಗ್ ಗೊತ್ತಾವು? ಚಾವಿ ಇದ್ದಿರೋದ್ರಾಗ ನನಗೆ ಹೆಂಗ್ ಗೊತ್ತ? ಅಂಗಡಿಗೆ ಹೋಗಿ ಚಾವಿ ಇಲ್ಲ ಅದ್ರಾಗ ಇಲ್ಲ ಬಂದ್ ಬಗೆಸ್ ಯಾರ ಕಬಸ್ತಾರ ಇಲ್ಲಿ ಕಾಕ? ಅವ ನಮ್ಮ ಇವನ ನಮ್ಮ ಅಲ್ಲಿ ನಾವ ನನ್ನ ಬೈಕ್ ಅವ್ನು ಹೆಂಗ್ ಸ್ಟಾರ್ಟ್ ಮಾಡ್ಕೊಟ್ಟಿ? ನನ್ನ ಬೈಕ್ ಹೆಂಗ್ ಸ್ಟಾರ್ಟ್ ಮಾಡ್ಕೊಟ್ಟಿ? ಹಂಗೆ ಇಲ್ಲ ಇವ್ರ ಅಂಗಡಿಗೆ ಬಾ ಕೇಳಂಬ ಇಲ್ಲಿ ಬಾಯ್ ಕೇಳಂಬಲ್ಲಿ ಅಲ್ವ ಅಣ್ಣ ಗಾಡಿ ಪೆಟ್ರೋಲ್ ಖಾಲಿ ಆಯ್ತು ಊರಿಂದ. ನಾನು ಆ ಗಾಡಿನ ಬಗ್ಸ್ ಹೊಡ್ಕೊಂಬ ಇಲ್ಲಿ ಬಂದು ಕೇಳಿದೆ ಇಲ್ಲಿ ಅಂಗಡಿ ಐತೆ ಅಂದ್ರೆ ಪೆಟ್ರೋಲ್ ತರಕ್ ಬಂದೆ. ಇವ ಅಷ್ಟೊಳಗ ಅಲ್ಲಿ ಬಿಟ್ರ ಗಾಡಿನ ಅದ್ನ ಅವನಿಗೆ ಸ್ಟಾರ್ಟ್ ಮಾಡಿ ಕೊಟ್ಟ ನನಗ ಅನ್ಸುತ್ತಾ ಇವನು ಅವ್ನು ಸೇರಿ ಗಾಡಿ ತಗೊಂಡೋಗ್ಯಾನಂತ. ಅವ ಬೈಕ್ ಚಾವಿ ಕಳ್ದತ್ತೆ ಅಂದವ ಅದಕ್ಕ ಚುಚ್ ಕಿತ್ತಿ ಚಲ ಮಾಡಿ ಕೊಟ್ನ ತಗೊಂಡ್ ಹೋಗ್ಬಿಟ್ಟವ. ನೀ ನಾಟಕ ಮಾಡ್ಬಿಡೋ ಅಣ್ಣ ನಾನ್ ನೋಡಿ ಇವ್ನ ಅಲ್ಲಿ ನಿಂತು ಮುಂದಂತೂ ರೆಡಿ ಮಾಡಿ ಕೊಡಕತ್ತೆ ಗಾಡಿನ. ಇವನು ಇಂತಂದ್ರೆ ಗಾಳಿಗೆ ಹೋಗ ನೋಡಿ ಪ್ಯಾಚ್ ಇಂಥದ್ದು ಮಾಡ್ತಾನೆ. ಕಲ್ಸವನ ತಮ್ಮ ಪೆಟ್ರೋಲ್ ಎಷ್ಟಿತ್ತಲ್ಲ ಅದ್ರ ಪೆಟ್ರೋಲ್ ಖಾಲಿ ಆಗಿತ್ತು ಮರ ಹೊಡ್ಕೊಂಡ್ ಬಂದಿ ನಾನು ಬಗ್ಸಲಿಂದ ಹೇಳ್ತಾನ ತಗೋಣಕಂತ ಬಂದಿ ಅಂಗಡಿ ಕೇಳಿ ಹಾಕರ್ನ ಮಗ ಅಲ್ಲಿ ಇವ್ ರೆಡಿ ಮಾಡಿಕೊಟ್ಟ ಹೊಡ್ಕೊಂಡ್ ಗಾಡಿನ. ಖಾಲಿ ಆದ್ರೆ ನೀನೆ ಹುಚ್ಚನ ಶಾಣೆಯಲ್ಲಿ ಆ ಖಾಲಿ ಆದ್ರೆ ಎಷ್ಟು ದೂರ ಹೋಗತ್ತೆ ಅಣ್ಣ ಮತ್ತೆ ಹೋಗ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಹೋಗಿರ್ಬೋದು. ಬಾ ಹೋಗಂಬ. ಅಲ್ಲ ನೀನ್ ಕೊಡಿಸ್ತಾನೆ ಬಿಡ್ತೀವಿ ಇಲ್ಲ ನೀವು ಬಿಡ್ಗಲ್ಲ ಇಲ್ಲ ಇವನ ಕರ್ಕೊಂಡೋಗಿ ನಾಳ್ತಾನ ನಿನ್ ಕೂಡ ನಾನು ಬರ್ತೀನಿ ಬಾಲೆ ನಂಗ್ ಮಾಡಿ ಹಿಡ್ಕೊಂಡ್ ಮೊದ್ಲು ನಡಿ ಪ್ಯಾಚ್ ಫುಳ ಮಗನ. ಹಂಗಲ್ಲ ಅಣ್ಣ ಒಂದ್ ವರ್ಷದ ಗಾಡಿ ಅದ ನಿನ್ಗೆ ಹೆಂಗ್ ಗೊತ್ತೈತಿ? ಈ ಹೊಸ ಗಾಡಿ ಅದ ನೀ 2 ವರ್ಷಕ್ಕೊಂದ್ ಕಟ್ಬೇಕು. ಅದೆಲ್ಲ ಹೋಗತ್ ಬಾಲೆ ಅಣ್ಣ ಅದೆಲ್ಲ ಹೋಗುತ್ತಂತಲ್ಲ ನಿನ್ ಗಾಡಿ ಹಿಂಗ ಅಂತಿದ್ದೇನೋ ಹೊಸ ಗಾಡಿ ಈಗ 1 ವರ್ಷ ಐತದ. ಹೋಗಲ್ ಬಾ ಅಲ್ಲಿ ಇವನ ಏನ ಗಾಡಿ ಅದ ಇದು ಅಲ್ಲೇ ಬೈಕ್ ಹೌದು ಅಣ್ಣ ಇದು ಕೊಡಿ ಮೊದ್ಲ ಚಲು ಮಾಡ್ಕೊಂಡ್ ನಡಿ ನಿನ್ನ ಭಾಗವಹಿಸಿರು ವಾತ ಬಿಡ್ತೀನಿ. ನನಗೆ ಟ್ಯಾಂಕ್ಸ್ ಹೇಳ್ತೀಲಿ ಮೊದ್ಲು ನಿನ್ ಗಾಡಿ ನೀ ತಗೊಂಡ್ ಹೋಗ್ಯಪ್ಪ ನಮ್ ಕಿರಿಕಿರಿ ಬಗೆಹರಿದ್ರೆ ಸಾಕಾಗೈತಿ. ಹುಡುಗನ ಮಾಡಿದ್ದೆ ನಂಗೆ ಕಡಿದ್ದು ಅಣ್ಣ ಸಾರಿ ನಡಿ ಹೋಗಿ ಬಾ. ಪುಣ್ಯ ಬರ್ಲ ಅಣ್ಣ ಯಾ ಪುಣ್ಯ ಬರ್ಲ ನಿನ್ನೆ ಇಂಥದ್ದು ಮಾಡಿದ್ನಂದ್ರೆ ಹೊತ್ತು ಬಿಡ್ತು ನೋಡು ಊರಾಗ ನಿನ್ನ ಸಲುವಾಗಿ ನಾನು ಎಲ್ಲ ಚಿಮಾರಿ ಆಗಿರೋದು. ಇಲ್ಲೋ ಮಾವ ಅವ ನಂದು ಗಾಡಿ ಚಲೋ ಹೋಗಲ್ಲ ಅಂದ ಮತ್ತೆ ನಾನು ಅದಕ್ಕೆ ಚುಚ್ ಕಿತ್ತಿ ಚಲೋ ಮಾಡಿ ಕೊಟ್ಟೆಪ್ಪ. ಹೊತ್ತು ಬಿಡ್ತಿದ್ರ ಅಂತ ಯಾಕೆ ದೇವ್ರು ಬಂದಾಗ ಬಂದೇವ ಮಾವ ಪುಣ್ಯ ಬಂತು ಇಲ್ಲಾಂದ್ರೆ ಐತಲ್ಲ. ಇಲ್ಲಿ ಬಾ ಕುಂತ್ಕ ಇಲ್ಲಿ. ಹಂಗೆ ಯಾಕೆ ಮಾಡ್ತೀವ ಮಾವ ನೀನು? ಅದು ಒಟ್ಟು ಜಗಟ್ಕೊಂಡು ಇಲ್ಲಿ ಬರ್ತಾನೆ ಇಲ್ಲಿ ಕುಂದ್ರಾಕ ಸುಡಿಕೆ ಏನೋ ಮಾವ ಅಂತ ಬಂದ್ನಪ್ಪ. ಯಾಕ ಬೈಕ್ ಸಿಕ್ತಿ ಬಾ ಇರ್ಲಂದ್ರೆ ಹೊಸ ಬೈಕ್ ಕೊಡ್ಸ್ಬೇಕಾಕತ್ ನೀನು. ಅದೇನ್ ಬಿಡೋ ಮಾವ ಬೇಡ ಕರೆದ್ರಾಗ ಹೊಸ ಕಾರ್ ತರ್ತ ನಾನು. ದೊಡ್ಡ ಅಂಬ ನೀವ ಕಾರ್ ತರ್ತಾನೆ ಬೆಳಕರೇತ್ಗೆ. ಹೌದು ಮಾವ ಅಂಬಾನಿ ಅಂದ್ಗಟ್ಲೆ ಜಾಸ್ತಿ ಆತ ಅವ ಅಷ್ಟು ರೊಕ್ಕ ಹೆಂಗ್ ಗಳಿಸಿರ್ಬೋದು? ಬೋಸುಡಿಕೆ ಮೊನ್ನೆ ಮಕ್ಕಳು ಲಗ್ನ ಮಾಡ್ಬೇಕಾದ್ರ ಪಟ್ಟಿ ಎತ್ತಿ ಮಾಡಿ ಅಲ್ಲೇವ. ಪಟ್ಟಿ ಅಂದ್ರೆ ನಾವು ಗಣಪನ ಚೌತಿಗೆ ಎತ್ತವಲ್ಲ 50 ರೂಪಾಯಿ 100 ರೂಪಾಯಿ ಹಂಗಾನ? ಕಿಸ್ಬೈ ಫಸ್ಟ್ ಜೀವ ಸಿಮ್ ಬಂದಾಗ ಎಷ್ಟಿತ್ತಲೆ? ಫ್ರೀ ಇದ್ವಲ್ಲ ಡಾಟಾ ಫ್ರೀ ಕರೆನ್ಸಿ ಫ್ರೀ ಎಲ್ಲ ಫ್ರೀ. ಈಗ ಎಷ್ಟೈತಪ್ಪ? ಈಗ 350 ರೂಪಾಯಿ ಮಾಡ್ಯಾನೋ ಮಾವ. ಮತ್ತೆ ಅದನ್ನಲ್ಲಿ ನಮ್ಮ ತಗಂದಾನ ಮಕ್ಕಳ ಲಗ್ನ ಮಾಡ್ಯಾನ ಬೇಕಾದಂಗೆ ಶ್ರೀಮಂತ ಆಗ್ಯಾನ. ಬಾ 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 ಎಂತ ಪಾಯಿಂಟ್ ಹಾಕಿದವ ಮಾವ. ಅದಕ್ಕೆ ನಿನ್ನ ಊರಾಗ ಎಲ್ಲಾರು ಜ್ಞಾನಿ 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 ಅಂತಾರಪ್ಪ. ಹೌದು ಬಾರ್ಲೆ ಬೋಸುಡಿಕೆ ಹಿಂಗ್ ಮಾಡಿ ಮಾಡಿ ಹಾಕಿ ಹೋಗಿ ಕುಂದಿರಿಸಿ ಬಿಟ್ಟೆ ಅದಕ್ಕೆ ನಾನು ಹಿಂಗಾಗಿನಿ. ದಗದವ ಹೋಗನ್ ಬಾ ನಡಿ ಹೋಗ ನಡಿ. ಹೊಲ್ದಕ್ಕೆ ಹೋಗಿ ಬರಮ್ಮ ಕುರಿದಂದ್ರದೊಂದು ಕಾಟ ಹೆಚ್ಚಿಂದಪ್ಪ ಅವನು.
ಚೆನ್ನಾಗಿದೆ ಅಲ್ರಿ? ಚೆನ್ನಾಗಿದೆ ಸರ್. ನಾವು ಇಲ್ಲಿ ಏನು ಪ್ಲಾನಿಂಗ್ ಮಾಡ್ಬೇಕಂತ ಗೊತ್ತಿಲ್ಲ. ಹಾಂ, ನೋಡ್ರಿ ರಸ್ತೆಗಳು ಕೂಡ ಮೊನ್ನೆ ಮಾಡಿದ್ದಾರೆ. ಹೌದು, ಪರವಾಗಿಲ್ಲ. ಚರಂಡಿ ವ್ಯವಸ್ಥೆ ನೋಡ್ರಿ ಸರ್, ಅದು ಹೆಂಗಾಗತ್ತೆ ಮಾಡೋಣ. ಕುರು ನಾಯಿ ಕುಂಟ್ ಬಸವನ್ ತಾಯಿ ಕುಣ್ಯಾಕ ಬಿದ್ದ ಸಾಯಿ ಮಾವಿದ್ದಂಗ ಅದನಲ್ಲ ಅಲ್ಲಿ. ಯಾಕೆ ಬೇಕು ಬಿಡಪ್ಪ ಇತ್ತಿನ ಸಾವಾಸ? ಏನ ತಿನ್ನಕೈತಿ ಅಂತ ತಡಿ ಹೋಗೋಣ. ಬಾದೇಶದಾಗ ಬಾದ ಹುಡ್ಕಕತ್ತೀನಿ. ಏ ಮಂಡಾಳ ಮಿರ್ಚಿ ತಿನ್ನಕೈತಿ, ಸುಳ್ಳಕೈತಿ ಅಲ್ಲ? ನಾಟಕ ಹಚ್ಚೇನೆ ಮಗನ, ಎಲ್ಲ ಗೊತ್ತಿದ್ದು ಕೇಳ್ತಾನ ಮಗ. ನಾನು ಒಂದು ಕೊಡ. ಯಾಕೊಮ್ಮ ಯಾಕೆ ಹೊಡ್ಯಾಕೈತಿ? ಒಂದು ಕೊಡ ಎಂದಿ ಕೊಟ್ಟಿನಿ. ಏ ನಾನು ಮಿರ್ಚಿ ಹೇಳಿದ್ದೆ. ಸರಿಯಾಗಿ ಕೇಳ್ಬೇಕು, ಇಲ್ಲಂದ್ರೆ ಬೀಳ್ತಾವ. ಮಗ ಇದು ಒಂದೈತ್ ನೋಡಿ, ತಿನ್ನು ಕುತ್ಕ ಬಾಯ್ತಗ. ಮಾಮ ನೀ ಏನ್ ಹೇಳ? ಆ ಕಾಮಾಕ್ಷಿ ಸರಿ ಇಲ್ಲಪ್ಪ. ಆಕೆ ಏನ್ ಮಾಡಿದ್ಲು ನಿನಗೆ? ಸುಮ್ನೆ ಬಡಿದ್ಯಾಳ ಮರೆ. ಹೇ ಸುಮ್ನೆ ಯಾಕೆ ಬಡಿತಾಳೆ? ಏನಾರ ಮಾಡಿರ್ತಿ ಕಿತಾಪತಿನ, ಅದಕ್ಕೆ ಬಡಿದಿರ್ತಾಳ ಆಕಿ. ನಾನು ಏನ ಮಾಡಿಲ್ಲ ಬಿಡುವ ಮರೆ. ನಿನ್ನ ಮೇಲೆ ಭಾಳ ನಂಬಿಕೆ ಐತಿ. ಆದ್ರ ನೀನ್ ಏನಾರ ಕಿತಾಪತಿ ಮಾಡೇ ಬಂದಿರ್ತಿ. ಏನು ಮಾಡಿದ್ ಕರೆಕ್ಟ್ ಹೇಳ. ನಾನು ಆಕಿನ ಮಾತಾಡ್ಸೇ ಇಲ್ಲೋ ಮರೆಯ. ಹಂಗಿದ್ರೆ ಯಾಕೆ ಹೊಡಲು? ಏನು ಮಾಡಿದಿ ಕರೆಕ್ಟ್ ಹೇಳ. ಆಕಿ ಮಗ ನಾ ಒಂದು ಪ್ರಶ್ನೆ ಕೇಳಿದ್ ನಾನು. ಲೇ, ಚಿಕ್ಕ ಮಕ್ಕಳಿಗೆ ಯಾರ ಪ್ರಶ್ನೆ ಕೇಳ್ತಾರ ಅಲ್ಲೇ? ಪ್ರಶ್ನೆನ ಚಿಕ್ಕದಿತ್ತು ಮಾವ. ಏನ್ ಕೇಳಿದ್ಯಪ್ಪ? ಮಗು ಚಡ್ಡಿ ಹಾಕಿದ್ದಿಲ್ಲ, ಪುಟ್ಟ ನಿಮ್ಮವು ಚಡ್ಡಿ ಹಾಕಿಲ್ವಾ ಅಂತ ಕೇಳಿದ್ಯಾ. ಪಟ್ ಅಂತ ಬಂದ ಅವ್ರ ಹಂಗ ಹೊಡೆದ್ ಬಿಡ್ಬೇಕ. ಏನ್ ಕೈಯಿಂದ ಹೊಡಲ್ಲ, ಚಪ್ಲಿಲಿ ಹೊಡಲ್ಲ? ಕೈಲಿ ಹೊಡೆದ್ಲ. ಚಪ್ಲಿಲಿ ಹೊಡಿಬೇಕಾಗಿತ್ತಲ್ಲ ನಿನಗೆ. ಓ ಸುಡಿಕೆ, ಆಕೆ ಗಾಂಡಿ ಇದ್ದಿದ್ನಂದ್ರೆ ನಿನ್ನ ಮುಕ್ಕಳನ್ನ ಎಲ್ಲ ಮುರ್ತಿದ್ದ. ಯಾವ್ದ ಕಾರ್ ಬಂತಲ್ಲ ಮಾವ? ಯಾವ್ದಾರೆ ಏ ತಮ್ಮ, ಏನ ಬಾಯ್ಲೆ. ಎದಕ್ಕ? ಏ ಬಾರೋ, ಇಲ್ಲಿ ಕೆಲಸ ಐತಿ. ನಿಂದ ನಂದ ಕೆಲಸ ಇರೋದು. ನಂದೇ ಇದೆ, ಬಾ. ನಿಂದಿದ್ರು ನೀ ಬಾ, ನಾನೇ ಬರಕೋಲ್ಲ. ನೋಡ್ಲೆ ಇವ ಯಾವ್ರಲ್ಲಿ ಇವ ನಮ್ಮೂರಿಗೆ ಬಂದಾನ. ಸರಿ ಬಿಡಪ್ಪ, ನಾನೇ ಬರ್ತೀನಿ. ನಾನೇ ಇಳಿದು ಬಂದು ನೋಡವ. ಕಾರ್ ಸೈಡಿಗೆ ಹಾಕಿ. ನಮಸ್ಕಾರ, ನನ್ನ ಹೆಸರು ಆದಿತ್ಯ ಅಂತ, ಬಜೆಟ್ ಪ್ಲಾನರ್. ಹೇ ಬ್ಯಾಡ ಬಿಡ್ರಿ, ಈಗ ಮಿರ್ಚಿ ತಿಂದಿವಿ, ಮತ್ತೆ ಅದನ್ನೇ ಮಾಡ್ತೀವಿ. ನಮ್ಮ ಹೆಸರು? ನಮ್ಮ ಹೆಸರು ದುರ್ಗಪ್ಪ ಅಂತ ಹೇಳಿ. ನಾವು ಕೂಡ ಬಜೆಟ್ ಪ್ಲಾನರ. ನೀವೇ ಬಜೆಟ್ ಪ್ಲಾನ್ ಮಾಡ್ತಾ ಇದ್ದೀರಿ? ನಾವು ನಮ್ಮ ಫ್ಯಾಮಿಲಿ ಬಜೆಟ್ ಪ್ಲಾನರ್ ಮಾಡ್ತೀವಿ. ಫ್ಯಾಮಿಲಿ ಬಜೆಟಾ? ಅದೇನ್ರಿ, ಏನು ಒಳ್ಳೆ ದೊಡ್ಡ ಸ್ಟೇಟ್ ಬಜೆಟ್, ಸೆಂಟ್ರಲ್ ಬಜೆಟ್ ಹೇಳ್ದಂಗೆ ಹೇಳ್ತಿರಲ್ರಿ? ನೀವು ಹೇಳಿದ ಬಜೆಟ್ ಮಾಡ್ಬೋದು, ಆದ್ರೆ ನಮ್ಮ ಫ್ಯಾಮಿಲಿ ಬಜೆಟ್ ಮಾಡೋದು ಅಷ್ಟು ಸುಲಭದ ಮಾತಲ್ರಿ ಸರ. ನೀನ್ ಯಾವ ತರ ಫ್ಯಾಮಿಲಿ ಬಜೆಟ್ ಮಾಡ್ತೀಯಪ್ಪ? ಎಲ್ಲದ್ರ ಮೇಲೆ ಟ್ಯಾಕ್ಸ್ ಹಾಕಿ ಸರ್ಕಾರ ಬಜೆಟ್ ಮೇಂಟೈನ್ ಮಾಡ್ತಾರೆ. ಆದ್ರೆ ನಮ್ಮ ಫ್ಯಾಮಿಲಿಗೆ ಯಾವ ಟ್ಯಾಕ್ಸ್ ಐತಪ್ಪ? ನಾವೇ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ. ಅಂದ್ರೆ ತಾವೇನು ಕೆಲಸ ಮಾಡ್ತೀರೇನೋ? ನಾವೇ ಕೆಲಸ ಮಾಡಕ್ ಹೋಗೋಣ. ಸರ್ಕಾರದ ಎಲ್ಲ ಸವಲತ್ತುಗಳನ್ನ ನಾವು ಪಡ್ಕೊಂಡಿವಿ. ಯಾವ್ಯಾವ ಸವಲತ್ತು? ನಮ್ಮ ಅಮ್ಮಂದು ಗೃಹಲಕ್ಷ್ಮಿ ಐತ್ಯಾ, ನಮ್ಮ ಒಂದು ಗೃಹಲಕ್ಷ್ಮಿ ಐತ್ಯಾ, ನನ್ನ ಹೆಂಡ್ತಿದು ಗೃಹಲಕ್ಷ್ಮಿ ಐತ್ಯಾ, ನಮ್ಮ ಸೊಸಿದು ಗೃಹಲಕ್ಷ್ಮಿ ಐತಿ. ಮತ್ತು ಅಕ್ಕಿ ಪುಕ್ಸಟೆ ಬರ್ತಾವ, ಕರೆಂಟ್ ಫ್ರೀ ಐತಿ. ಮತ್ತು ಎಲ್ಲಿಗಾರ ಹೋಗಿ ಬರ್ಬೇಕಂದ್ರೆ ಕೆಂಪಸ್ ಬರ್ತಾವಲ್ಲ, ಅದಕ್ಕೋಸ್ಕರ ನಮ್ಮ ಹೆಣ್ಮಕ್ಳು ತಗೊಂಬಂದು ಬಿಡ್ತಾರೆ. ಮತ್ತೆ ಅದಕ್ಕೆ ದುಡಿಬೇಕು ನಾವು. ಹೌದ್ರಿ, ನೀವು ಹೇಳೋದು ಒಪ್ಪನ. ಒಂದು ರೇಷನ್ ಕಾರ್ಡ್ಗೆ ಒಂದು ಗೃಹಲಕ್ಷ್ಮಿ ಕೊಡ್ಬೋದು. ಮನಿ ಓಸ್ ಮಂದಿಗೆ ಅದೇನು ಗೃಹಲಕ್ಷ್ಮಿ ಕೊಟ್ರೆ ನಿಮಗೆ? ರೀ ಸಾಹೇಬ್ರೆ, ನಾವೇನು ಅಷ್ಟು ದಡ್ರಲ್ರಿ. ಎಲ್ಲ ರೇಷನ್ಲಿ ಬೇರೆ 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 ರೇಷನ್ ಕಾರ್ಡ್ ಮಾಡಿಸ್ಬಿಟ್ಟಿವೆ. ಅವ್ರವ್ರ ಅಕೌಂಟಿಗೆ ಬಂದ್ಬಿಡುತ್ತೆ. ತಗೊಂಡು ಆರಾಮ್ ಹೊಟ್ಟೆ ತುಂಬ ಊಟ ಮಾಡಿ ಈ ಕಟ್ಟಿ ಮಕ್ಕಂತು ಯಾಕಲೇ ಮಲ್ಯ. ಹೌದು ಬಿಡ್ರಿ, ನಮ್ಮ ಮಾವನವ್ರು ಎಲ್ಲರೂ ರೇಷನ್ ಕಾರ್ಡ್ ಅದಾವ, ಉಣ್ಣೋದು ಕಟ್ಟಿಗೆ ಮಕ್ಕನದು. ಕೇಳಿ ನಮ್ಮ ಮಳೆಯನ್ನ ಕೊಟ್ಟಿರೋ ಸವಲತ್ತುಗಳನ್ನು ದುರುಪಯೋಗ ಮಾಡಿಕೊಂಡ್ರೆ ಹೆಂಗ್ರಿ ನಿಮ್ಮಂಥವ್ರಿಂದ ದೇಶ ಉದ್ಧಾರ ಆಗೋದು? ಸಾಹೇಬ್ರೆ, ದೇಶ ಉದ್ಧಾರ ಆಗ್ಬೇಕಂದ್ರ ಇಂಥ ಬಿಟ್ಟಿ ಭಾಗ್ಯಗಳು ಕೊಡೋದು ಬಿಟ್ಟು ಬಿಡ್ರಿ. ಮತ್ತೇನು ಕೊಡ್ಬೇಕಪ್ಪ ನಿಮಗೆ? ದೇಶ ಉದ್ಧಾರ ಆಗ್ಬೇಕಂದ್ರ ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಉಚಿತವಾಗಿ ಕೊಡಬೇಕು. ಅದ್ರ ಜೊತೆಗೆ ಆಸ್ಪತ್ರೆ, ನಮ್ಮ ಕಡೆ ದವಾಖಾನೆ ಅಂತಾರಲ್ರಿ, ಅದನ್ನು ಕೂಡ ಎಲ್ಲರಿಗೂ ಉಚಿತವಾಗಿ ಕೊಡಬೇಕು.
ಅಂದಾಗ ನಮ್ಮ ದೇಶ ಉದ್ಧಾರ ಆಗತ್ತೆ ನೋಡ್ರಿ. ಯಾವುದನ್ನ ಉಚಿತವಾಗಿ ಕೊಡಬೇಕು ಅದನ್ನ ಖಾಸಗಿ ಮಾಡಿಟ್ಟಾರ. ಹಿಂಗಾದ್ರ ದೇಶ ಹೆಂಗೆ ಉದ್ಧಾರ ಆಗತ್ರಿ ನೋಡ್ರಿ ಸರ. ನಮಗಂತೂ ಬೆಂಗಳೂರು ತನ ಬರೋಕ್ಕಾಗಲ್ರಿ. ನಾನು ಹೇಳೇನಂತ ಹೇಳಿ ಸರಿ ಮಾಡಿಬಿಡ್ರಿ ಅಲ್ಲೇ. ನೀವು ಹೇಳೋದೆಲ್ಲ ಸರಿ ಐತಿ ದುರ್ಗಪ್ಪ, ಆದ್ರ ನೀವೇನು ಓದಿರಿ? ಸರ ಹಿರಿಯರು ಒಂದು ಮಾತು ಹೇಳ್ಯಾರ ಗೊತ್ತೈತೇನ್ರಿ, ಓದು ಒಕ್ಕಲು ಬುದ್ಧಿ ಮುಕ್ಕಲ್ಲ ಅಂತ. ಅದು ನಮ್ಮಂತರ ನೋಡಿ ಅಂದಿರ್ಬೇಕ್ರಿ. ದುರ್ಗಪ್ಪ ನೀನ್ ಹೇಳಿದ್ದು ನಿಜ ಐತಿ. ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಆದ್ರೆ ನೀ ದೇಶನೇ ಸುತ್ತಿಲ್ಲ ಕೋಶನೇ ಓದಿಲ್ಲ, ಆದ್ರೂ ಒಳ್ಳೆ ಜ್ಞಾನ ಐತಿ ದುರ್ಗಪ್ಪ. ಬರ್ತೀನಿ ನಾನು ಮತ್ತೆ. ಹೋಗ್ಬೇರಿ ಸರ್, ಹೋಗ್ಬೇರಿ ಸರ್. ಮಾವ ಆ ನೀವು ಇಟ್ಟಿಂತಾನೆ ಏನು ಮಾತಾಡ್ರಿ ಅನ್ನೋದು ನನಗೆ ಅರ್ಥನ ಆಗ್ಲಿಲ್ಲ. ಹಾಂ ನೀವು ಮಾತಾಡಿರೋದೆಲ್ಲ ಒಳ್ಳೇದು ಅನಿಸ್ತೈತಿ ನನಗೆ. ಹಾಂ 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 ಅದಕ್ಕೆ ನಿನ್ನ ನಮ್ಮೂರವ್ರು ಜ್ಞಾನಿ 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 ಅಂತಾರ. ಲೇ ಅದನ್ನೆಲ್ಲ ಕೊಡಕ್ಕೆ ಅಲ್ಲಿ ಒಬ್ಬ ಅದಾನ.